ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನು ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸುವುದಕ್ಕೆ ಮುಂದಾಗಿದ್ದಾರೆ. ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನು ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸುವುದಕ್ಕೆ ಮುಂದಾಗಿದ್ದಾರೆ. ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನು ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸುವುದಕ್ಕೆ ಮುಂದಾಗಿದ್ದಾರೆ. ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ
15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನ ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸೋದಕ್ಕೆ ಮುಂದಾಗಿದ್ದಾರೆ. ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ, ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನ ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸೋದಕ್ಕೆ ಮುಂದಾಗಿದ್ದಾರೆ. ಅವೇನಾದ್ರೂ ಬಂದ್ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಮಾಡಿದ್ದಾರೆ. ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನಗತ್ಯ ಎಲ್ಪಿಜಿ ಸಿಲಿಂಡರ್ ಸಂಗ್ರಹಣೆ ತಪ್ಪಿಸೋದಕ್ಕೆ ಕ್ರಮವನ್ನ ತೆಗೆದುಕೊಂಡು 21 ದಿನದಿಂದ 25ನೇ ದಿನಕ್ಕೆ ಈಗ 25 ದಿನಕ್ಕೆ ನಮಗೆ ಸಿಗುತ್ತೆ, ಏರಿಕೆ ಮಾಡಿದ್ದಾರೆ. 55 ದಿನಗಳಿಗೊಮ್ಮೆ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್. ಎಲ್ಪಿಜಿ ಬುಕಿಂಗ್ ಮಾಡ್ತಿದ್ದವರಿಂದ ತುರ್ತು ಬುಕಿಂಗ್ ತರಾತುರಿಯಲ್ಲಿ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಮಗೆ ಗ್ಯಾಸ್ ಸಿಗದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಆರಂಭಿಸಿದ್ದಾರೆ. ಹಲವರು ಎಲ್ಪಿಜಿ ಉತ್ಪಾದನೆ ಅಂದ್ರೆ 15 ದಿನಕ್ಕೊಮ್ಮೆ ಬುಕಿಂಗ್ ಅನ್ನ ಈಗ ಆರಂಭಿಸಿದ್ದಾರೆ, ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ ಉತ್ಪಾದನೆಗೆ ಆದ್ಯತೆಗೆ ಸೂಚನೆಯನ್ನ ನೀಡಲಾಗಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಮುಂತಾದ ದೇಶಗಳು ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಸೇರಿದಂತೆ ಹಲವು ದೇಶಗಳು ನಮ್ಮಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ, ಮಧ್ಯಪ್ರಾಚ್ಯ ಯುದ್ಧದಿಂದ ಅನ್ನುವಂತ ವಿಚಾರ ತಿಳಿದ ತಕ್ಷಣ ನಮ್ಮ ಮಿತ್ರ ರಾಷ್ಟ್ರಗಳು ಈಗ ನಮಗೆ ಎಲ್ಪಿಜಿಯನ್ನು ಪೂರೈಸೋದಕ್ಕೆ ಮುಂದಾಗಿದ್ದಾರೆ.